ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಕೂದಲೆಳೆ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಚಾವಾಗಿರ್ತಕ್ಕಂಥ ಘಟನೆ. ಒಂದು ಕಾರ್ಯಕ್ರಮವನ್ನು ಮುಗಿಸಿ ತೆರಳುವ ಸಂದರ್ಭದಲ್ಲಿ ಪೆಂಡಾಲೆ ಕುಸಿದು ಬಿದ್ದುಬಿಟ್ಟಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕಾರ್ಯಕ್ರಮವೊಂದನ್ನು ಮುಗಿಸಿ ತೆರಳುವಾಗ ಪೆಂಡಾಲ್ ಕುಸಿದು ಬಿದ್ದುಬಿಟ್ಟಿದೆ. ಯಾಕೆ ಅಂದರೆ ಸುಂಟರ ಗಾಳಿ ಬಂದಿತ್ತಂತೆ. ಆ ಸುಂಟರ ಗಾಳಿಗೆ ಸಿಲುಕಿ ಬೃಹತ್ ಪೆಂಡಾಲ್ ಕುಸಿದಿದೆ. ಆಮೇಲೆ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆ ನೀಡ್ತಾ ಇದ್ದ ಸಂದರ್ಭದಲ್ಲಿ ನಡೆದಿರೋದಿದು. ಏಕಾಏಕಿ ಸುಂಟರ ಗಾಳಿಗೆ ಪೆಂಡಾಲ್ ಕುಸಿತವಾಗಿದೆ. ಸತೀಶ್ ಜಾರಕಿಹೊಳಿ ಹಿಂದೆನೇ ಇತ್ತು ಪೆಂಡಾಲ್, ಜಸ್ಟ್ ಮಿಸ್ ಆಗಿದೆ. ಅರೆ ಬೃಹತ್ ಪೆಂಡಾಲ್, ಗಾಳಿ ಜೋರಾಗಿದೆ, ಭದ್ರವಾಗಿ ಕಟ್ಟಿಲ್ಲ ಅನ್ಸುತ್ತೆ. ಹಾಗಾಗಿ ಆ ಗಾಳಿಗೆ ಏನಾಗಿದೆ, ಫುಲ್ ಎದ್ದುಬಿಟ್ಟಿದೆ ಮೇಲಕ್ಕೆ. ಅದರ ಒಂದು ಪೋರ್ಷನ್ ನೋಡ್ತಾ ಇದ್ರಲ್ಲ ಮಧ್ಯಭಾಗದಲ್ಲಿ, ಆ ಪೆಂಡಾಲ್ ಕುಸಿದಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಸಚಿವರೇನೋ ಅದೃಷ್ಟವಶಾತ್ ಜಸ್ಟ್ ಪಾರಾಗಿದ್ದಾರೆ, ಬಟ್ ಅಲ್ಲಿ ಇದ್ದಂತಹ ಬೇರೆಯವ್ರಿಗೇನಾದರೂ ಪ್ರಾಣಾಪಾಯದ ತೊಂದರೆ ಆಯ್ತಾ, ಹೇಗೆ ಅಂತ? ಅರವಿಂದ್, ಇದೊಂದು ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮ ಮುಗಿದು ಹೊರಗಡೆ ಬರ್ತಿದ್ದಂತೆ ಅಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳು ಮತ್ತೆ ಅವರ ಅಭಿಮಾನಿಗಳು ಕೂಡ ಪ್ಯಾಂಡಲ್ ನಿಂದ ಕೆಲವು ಜನರು ಈಗಾಗಲೇ ಹೊರಗೆ ಬಂದಿದ್ರು. ಆದ್ರೆ ಕೆಲವು ಜನ ಅಂದ್ರೆ ಹೊರಭಾಗದ ಸಮೀಪದಲ್ಲಿ ಇದ್ದಂತವ್ರಿಗೆ ಕೂಡ ಒಂದ್ ರೀತಿ ಗಾಬರಿ ಆಗಿತ್ತು. ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ, ವಿವಿಧ ಕಾಮಗಾರಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ವೇಳೆಯಲ್ಲಿ ಏಕಾಏಕಿ ಸುಂಟರ ಗಾಳಿ ಪೆಂಡಲ್ ಸಮೀಪ ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪೆಂಡಲ್ ಕಿತ್ತು ಹೋಗಿರುವಂತಹದ್ದು. ಹೀಗಾಗಿ ಅದು ಕಬ್ಬಿಣದ ಸಲಾಕೆಗಳನ್ನ ಹಾಕಿ ನಿಲ್ಲಿಸುವಂತಹ ಪೆಂಡಲ್. ಹೀಗಾಗಿ ಯಾರಿಗಾದ್ರೂ ಬಿದ್ದಿದ್ರು ಕೂಡ ಬಹಳಷ್ಟು ಅಪಾಯ ಆಗ್ತಿತ್ತು. ಹಾಗಾಗಿ ಏನು ಪೆಂಡಲ್ ಪಕ್ಕದಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ನಿಂತು ಮಾತನಾಡ್ತಾ ಇದ್ರು. ಹೀಗಾಗಿ ಸುಂಟರ ಗಾಳಿ ಏಕಾಏಕಿ ಬಂದಿದ್ದು ವಾಪಸ್ ಆ ಕಡೆ ಹೋದ ಕಾರಣಕ್ಕಾಗಿ ಸಚಿವರು ಏನು ಕೂದಳೆ ಅಂತೇಳಿ ಪ್ರಾಣಾಪಾಯದಿಂದ ಪಾರ ಆಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಫಕೀರಯ್ಯ ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಅಂದರೆ ಅದು ಬಿದ್ದರೂ ಕೂಡ ನಿಮಗೆ ತೀರಾ ರಭಸದಲ್ಲಿ ಬೀಳಬೇಕು, ಏನಾದ್ರು ತೊಂದರೆ ಆಗಬೇಕು ಅಂತಂದರೆ. ಬಟ್ ಆದರೂ ಕೂಡ ಒಂದು ಅನಾಹುತ ನಡೆಯೋದ್ರಲ್ಲಿತ್ತು, ಅದು ಸದ್ಯದಲ್ಲೇ ಮಿಸ್ ಆಗಿದೆ. ಅಲ್ಲಿ ಬಿದ್ದಂಥವ್ರ ಮೇಲೂ ಕೂಡ ಅವ್ರಿಗೂ ಕೂಡ ಏನು ತೊಂದರೆ ಆಗಿಲ್ಲ.